ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಮಾಡಿದ ತಪ್ಪಿಗೆ ಅಧಿಕಾರಿಗಳಿಗೆ ಬರೆ ಬಿದ್ದಿದೆ. ದೂರದ್ವೇಷದಿಂದ ಈಗಾಗಲೇ ಅರಣ್ಯ ಅಧಿಕಾರಿ ಸಸ್ಪೆಂಡ್ಗೆ ಇದೀಗ ಉಪ್ಪಾರ ಸಮಾನ ಕಿಡಿ ವ್ಯಕ್ತಪಡಿಸಿರುವಂತದ್ದು. ಚಾಮರಾಜನಗರದಲ್ಲಿ ಹುಲಿಗಳ ಮಾರಣ ಹೋಮ ನಡೆದಿತ್ತು. 5 ಹುಲಿಗಳು ಸಾವನ್ನಪ್ಪಿವೆ. ಯಾರೋ ಮಾಡಿದ ತಪ್ಪಿಗೆ ಅಧಿಕಾರಿಗಳಿಗೆ ಬರೆ ಬಿದ್ದಿದೆ. ಈಗ ವಿಷಪ್ರಾಶನ ಮಾಡಿಸಿ ಹುಲಿಯನ್ನ ಕೊಲ್ಲಲಾಗಿತ್ತು. ದುರುದ್ದೇಶದಿಂದ ಅರಣ್ಯ ಅಧಿಕಾರಿ ಸಸ್ಪೆಂಡ್ಗೆ ಇದೀಗ ಉಪ್ಪಾರ ಸಮಾನ ಕಿಡಿಕಾರಿರುವಂತದ್ದು. ಹುಲಿ ಸಾವಿಗೆ ಅಧಿಕಾರಿಗಳಿಗೆ ಬರೆ. ಉಪ್ಪಾರ ಸಮಾನ ವಿರೋಧ ವ್ಯಕ್ತಪಡಿಸಿದ್ದು ಇಂದು ಸಿಎಂ ಹಾಗೂ ಅರಣ್ಯ ಇಲಾಖೆಯ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿ ಉಪ್ಪಾರ ಸಮಾನ ನಾಯಕರು ಸಸ್ಪೆಂಡ್ ಆದ ಅಧಿಕಾರಿಯನ್ನ ಕೂಡಲೇ ಕೆಲಸಕ್ಕೆ ನೇಮಕ ಮಾಡಿಕೊಳ್ಬೇಕು ಅನ್ನುವ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಅದನ್ನ ನಾವು ರೂಪರೇಷೆ ಮಾಡಿ ಹೋರಾಟ ಮಾಡಕ್ಕೆ ನಾವು ಮಾನ್ಯ, ಯಾಕಂದ್ರೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿ ಸ್ಪಂದಿಸ್ತಾರೆ ಅಂತೇಳಿ ಅನ್ಕೊಂಡಿದ್ವಿ. ಸ್ಪಂದಿಸಿಲ್ಲ ಅಂದ್ರೆ ಏನ್ ಮುಂದಿಂದು ಹೋರಾಟ ಮಾಡ್ಬೇಕು ಅದನ್ನ ನಾವು ರೂಪರೇಷೆ ಮಾಡಿ ಹೋರಾಟ ಮಾಡಕ್ಕೆ ತಯಾರು ಮಾಡಿದ್ವಿ. ಡೆಡ್ಲೈನ್ ಏನು ಈ ವಾರದೊಳಗೆ ಮಾಡ್ಬೇಕು. ಇವತ್ತು ಅವ್ರ ಕ್ಯಾಬಿನೆಟ್ ಇದಿದೆ. ಇದು ಮುಗಿದ ತಕ್ಷಣ ಈ ವಾರದಲ್ಲಿ ಈಶ್ವರ್ ಖಂಡ್ರೆ ಅವರು, ಚೀಫ್ ಸೆಕ್ರೆಟರಿ ಅವರು, ಮುಖ್ಯಮಂತ್ರಿಗಳು ಗಮನ ಹರಿಸಿ ಇದನ್ನ ಕೂತು ಇದನ್ನ ಯಾರು ತಪ್ಪಿಸೋಸ್ರು ಯಾರಾದ್ರೂ ಅವ್ರನ್ನ ಹಿಡಿದಾರೆ, ತಪ್ಪಿ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಧಿಕಾರಿ ಸಸ್ಪೆಂಡ್ ಮಾಡೋದ್ರಿಂದ ಏನ್ ಸಿಗುತ್ತೆ? ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಅವ್ರಿಗೇನೋ ಗಾಡುಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಗಾಡುಗಳಿಗೆ ಸರ್ಕಾರದಲ್ಲಿ ದುಡ್ಡು, ಖಜಾನೆ ದುಡ್ಡಿದ್ರೆ ಗಾಡುಗಳಿಗೆ ದುಡ್ಡು ಕೊಡ್ಬೋದು. ಇದು ರಾಜ್ಯ ತುಂಬಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥ 7 ಕೋಟಿ ಜನಸಂಖ್ಯೆ ಗೊತ್ತಿರ್ತಕ್ಕಂಥ ವಿಚಾರ. ಸರ್ಕಾರದಲ್ಲಿ ಬಕಸ್ದಲ್ಲಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಫ್ರೀ ಹೋಗ್ತಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವ್ರು ಸಂಬಳ ಕೊಡಲಿಲ್ಲ ಅಂತೇಳಿ ಅದಕ್ಕೆ AFS ಅಧಿಕಾರಿ ಚಕ್ರಪಾಣಿ ಹೊಣೆ ಹಾಕ್ತಾರ? ಸರ್ಕಾರ ಹೊಣೆ ಆಗುತ್ತೆ.